ತಿರುಪತಿ ತಿಮ್ಮಪ್ಪನ ಭಕ್ತರು ನೋಡಲೇಬೇಕಾದಂತಹ ಸ್ಟೋರಿ. ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಇದು ಆಘಾತಕಾರಿ ಸುದ್ದಿ. ಅಷ್ಟಕ್ಕೂ ತಿರುಪತಿಯಲ್ಲಿ ಅಂತಹದ್ದೇನು ನಡೆದಿದೆ? ಹಾಗಾದ್ರೆ ತಿರುಪತಿ ತಿಮ್ಮಪ್ಪನಿಗೆ ಮಹಾ ಅಪಚಾರ ಆಗಿದೆಯಾ? ತಿರುಪತಿ ತಿಮ್ಮಪ್ಪ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯ. ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಪಡೆಯೋದಕ್ಕೆ ಜಗತ್ತಿನ ಮೂಲೆ ಮೂಲೆಯ ಭಕ್ತರೂ ಕೂಡ ಅಲ್ಲಿ ಬರ್ತಾರೆ. ಸರ್ವಧರ್ಮ, ಇಂತಹದ್ದೇ ಧರ್ಮದವರು ಬರಬೇಕಂತಿಲ್ಲ. ಎಲ್ಲ ಧರ್ಮದವರು ಕೂಡ ನಂಬಿದಂಥ ಒಂದು ದೇವಾಲಯ ತಿರುಪತಿ ತಿಮ್ಮಪ್ಪನ ದೇವಾಲಯ. ಪಂಡಿತ ಪಾಮರರಲ್ಲಿ ಆಗಮಿಕರಲ್ಲಿ ಆತಂಕ ಉಂಟಾಗಿದೆ. ದೇಶದಲ್ಲಿ ಅಪಾಯದ ಮುನ್ಸೂಚನೆ ಕಾದಿದೆಯಾ? ಪಂಡಿತ ಪಾಮರರಲ್ಲಿ ಆಗಮಿಕರಲ್ಲೂ ಆತಂಕ. ದೇಶದಲ್ಲಿ ಅಪಾಯದ ಮುನ್ಸೂಚನೆ ಕಾದಿದೆಯಾ? ಜಗತ್ತು ಅಂತ್ಯ ಆಗೋದು ಹಾಗಾದ್ರೆ ಫಿಕ್ಸಾ? ತಿಮ್ಮಪ್ಪನ ಗೋಪುರ ಹೇಳುತ್ತಿದೆ ದುರಂತ ಕಥೆ. ಹಾಗಾದ್ರೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಗಿದ್ದೇನು ಹೇಳ್ತೀವಿ ನೋಡಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ತಿರುಪತಿಯ ದುರಂತದ ಕಥೆ. ತಿರುಪತಿ ತಿಮ್ಮಪ್ಪ ಅಂದ್ರೆ ಆಧ್ಯಾತ್ಮಿಕ ಚಿಂತನೆ. ತಿರುಪತಿ ತಿಮ್ಮಪ್ಪ ಅಂದ್ರೆ ಆಧ್ಯಾತ್ಮಿಕ ನಂಬಿಕೆ. ತಿರುಪತಿ ತಿಮ್ಮಪ್ಪ ಅಂದ್ರೆ ಆಧ್ಯಾತ್ಮಿಕವಾದಂತಹ ವಿಶ್ವಾಸ. ತಿರುಪತಿ ತಿಮ್ಮಪ್ಪ ಅಂದ್ರೆ ಒಂದು ರೀತಿಯ ರೋಮಾಂಚನ. ಅಂತಹ ತಿರುಪತಿ ಸನ್ನಿಧಾನದಲ್ಲೇ ಈ ತರಹದ್ದೊಂದು ಘಟನೆ ನಡೆದಿದೆಯಾ? ಹಾಗಾದರೆ ಆ ಘಟನೆ ಏನು? ನಾವು ರಿವೀಲ್ ಮಾಡ್ತೀವಿ. ನಿಮ್ಮ ಫ್ರೀಡಂ ಟಿವಿ ರಿವೀಲ್ ಮಾಡ್ತಾ ಇದೆ ಭಾರತದ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ಕಥೆಯನ್ನ. ತಿಮ್ಮಪ್ಪನ ಗೋಪುರದ ಮೇಲೆ ವಿಮಾನ ಹಾರಾಟ ಆಗಿದೆ. ತಿರುಪತಿ ದೇಗುಲದ ಮೇಲೆ ಹಾರಿರುವ ವಿಮಾನಗಳೆಷ್ಟು ಗೊತ್ತಾ? ವಿಮಾನಗಳ ಹಾರಾಟ ಒಂದೇ ದಿನ ಗೋಪುರದ ಮೇಲೆ ಹಾರಿದ್ದು ಬರೋಬ್ಬರಿ 8 ವಿಮಾನಗಳು. ಆಗಮ ಶಾಸ್ತ್ರದ ಪ್ರಕಾರ ಇದು ಮಹಾವಿನಾಶದ ಸಂಕೇತ. ಮಹಾವಿನಾಶದ ಸಂಕೇತ. ಇದರಿಂದ ದೇಗುಲದ ಭಕ್ತರು, ಅರ್ಚಕರು, ಪಂಡಿತರಲ್ಲಿ ಆತಂಕ ಸೃಷ್ಟಿಯಾಗಿದೆ. ದೇಶದ ಸಾಕಷ್ಟು ಶ್ರದ್ಧಾ ಕೇಂದ್ರಗಳಲ್ಲಿ ವಿಮಾನ ಹಾರಾಟವನ್ನು ನಿಷೇಧ ಮಾಡಲಾಗಿದೆ. ಇದು ಅಪಾಯದ ಮುನ್ಸೂಚನೆಯೋ ಅಥವಾ ಜಗತ್ತಿಗೆ ಕೇಡು ಕಾದಿದೆಯಾ? ಇತ್ತೀಚೆಗೆ ಡಿಜಿಸಿಎಗೆ ದೂರು ಕೊಟ್ಟಿದ್ದ ಟಿಟಿಡಿ ಆಡಳಿತ ಮಂಡಳಿ, ಆದರೂ ಇದರ ಬಗ್ಗೆ ಯಾವುದೇ ಕ್ರಮ ಇನ್ನೂ ಕೈಗೊಂಡಿಲ್ಲ. ಸಾಕಷ್ಟು ಶ್ರದ್ಧಾ ಕೇಂದ್ರಗಳ ಮೇಲೆ ವಿಮಾನ ಹಾರಾಟವನ್ನು ನಿಷೇಧ ಮಾಡಲಾಗಿದೆ ಜಗತ್ತಿನ ನಾನಾ ಕಡೆ. ನೀವು ಸೌದಿಯಲ್ಲಿ ಮೆಕ್ಕಾ ಮದೀನಾದ ಮೇಲೆಯೂ ಕೂಡ ವಿಮಾನ ಹಾರಾಟ ಆಗೋದಿಲ್ಲ. ಬರ್ಮುಡಾ ಟ್ರಯಾಂಗಲ್ ಮೇಲೆಯೂ ಕೂಡ ವಿಮಾನ ಹಾರಾಟ ಆಗೋದಿಲ್ಲ. ಅದರಂತೆಯೇ ತಿರುಪತಿ ತಿಮ್ಮಪ್ಪನ ಮೇಲೆಯೂ ಕೂಡ ವಿಮಾನ ಹಾರಾಟ ಆಗಕೂಡದು. ಈ ಬಗ್ಗೆ ಮಾತನಾಡೋದಕ್ಕೆ ಸೆಲ್ವಿ ಪಿಲ್ಲೈ ಅಯ್ಯಂಗಾರ್ ಆಧ್ಯಾತ್ಮಿಕ ಚಿಂತಕರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಗುರುಜಿ ನಮಸ್ತೆ. ನಮಸ್ಕಾರ. ನಮಸ್ಕಾರ. ತಿರುಪತಿ ತಿಮ್ಮಪ್ಪ ಅಂತ ಹೇಳಿದ್ರೆ ಜಾಗತಿಕವಾಗಿ ಹೆಸರು ಗಳಿಸಿದ ಅತ್ಯಂತ ಶ್ರೀಮಂತ ದೇವಾಲಯ. ಆ ತಿಮ್ಮಪ್ಪನ ಸಾನ್ನಿಧ್ಯದ ಸುತ್ತಮುತ್ತ ವಿಮಾನ ಹಾರಾಡುತ್ತೆ ಮತ್ತು ಆ ಹಾರಾಟ ಆಧ್ಯಾತ್ಮಿಕವಾಗಿ ಅಪಶಕುನ ಎಂದು ಹೇಳಲಾಗುತ್ತೆ. ಸರಿ, ಈ ಬಗ್ಗೆ ಹೇಳೋದಾದ್ರೆ ಗುರುಜಿ. ಇನ್ನೇನು ಆಧ್ಯಾತ್ಮಿಕವಾಗಿ ಏನು ಅಪಶಕುನ ಏನಿಲ್ಲ. ಯಾವ ಆಗಮ ಶಾಸ್ತ್ರಗಳಲ್ಲೂ ವಿಮಾನ ಹಾರಾಟ ಮಾಡಬಾರದು ಅಂತ ಏನು ಹೇಳಿಲ್ಲ. ಆದ್ರೆ ತಿರುಪತಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಮತ್ತು ಭದ್ರತಾ ಕಾರಣಗಳಿಂದ ದೇವಸ್ಥಾನಗಳ ಮೇಲೆ ವಿಮಾನಗಳನ್ನ ಹಾರಾಟ ಮಾಡೋದಕ್ಕೆ ಅನುಮತಿಸಿರ್ಲಿಲ್ಲ. ಸೊ ಹಾಗಾಗಿ ಅಲ್ಲಿ ಅತ್ಯಂತ ಹೆಚ್ಚು ಜನಸಂದಣಿ ಇದೆ. ಮತ್ತು ಯಾವುದೇ ದೊಡ್ಡ ದೊಡ್ಡ ಜಾಗಗಳಲ್ಲಿ, ಧಾರ್ಮಿಕ ಜಾಗಗಳಲ್ಲಿ, ಅದು ಮೆಕ್ಕಾ ಮತ್ತು ಮದೀನಾ ಆಗಿರ್ಬೋದು, ತಾನ ಹೇಳ್ತಾ ಇದ್ರಿ ತಿರುಪತಿ ಆಗಿರ್ಬೋದು, ಪೂರಿ ಜಗನ್ನಾಥ್ ಆಗಿರ್ಬೋದು, ಕಾಶಿ ವಿಶ್ವನಾಥ್, ರಾಮ ಮಂದಿರ, ಇಲ್ಲೆಲ್ಲ ಏನು ಅಂತಂದ್ರೆ ಮೇಲ್ಭಾಗದಲ್ಲಿ ವಿಮಾನದ ಹಾರಾಟಗಳನ್ನ ನಿಷೇಧ ಮಾಡಿದ್ದಾರೆ. ಅದು ಕೂಡ ಡಿಜಿಸಿಎ ಅವರು. ಯಾಕೆ ಅಂತಂದ್ರೆ ಅಲ್ಲಿ ಅದೆಲ್ಲ ಭದ್ರತೆಗೆ ಒಳಪಟ್ಟಿರುವಂತಹ ಮತ್ತು ಸೂಕ್ಷ್ಮವಾದಂತಹ ಧಾರ್ಮಿಕ ಸೂಕ್ಷ್ಮತೆಯನ್ನು ಉಳ್ಳಂತಹ ಪ್ರದೇಶಗಳು. ಹಾಗಾಗಿ ಮೊದಲಿನಿಂದಲೂ ಒಂದು ನಿಯಮ ಏನು ಅಂತಂದ್ರೆ ಅಂತಹ ಒಂದು ಧಾರ್ಮಿಕ ಕ್ಷೇತ್ರಗಳ ಮೇಲೆ ವಿಮಾನಗಳು ಹಾರಾಟ ಮಾಡಬಾರ್ದು ಅನ್ನೋದು ಇದೆ. ಆದ್ರೆ ಅದನ್ನ ಆಗಮಶಾಸ್ತ್ರಗಳಲ್ಲಿ ಹೇಳಿದೆ ಅನ್ನೋದಕ್ಕೆ ಆಗಮಶಾಸ್ತ್ರಗಳು ಆ ವಿಮಾನದ ಹಾರಾಟದ ಬಗ್ಗೆ ಎಲ್ಲ ಏನು ಹೇಳಿಲ್ಲ. ಜೊತೆಗೆ ಬ್ಯಾಕ್ ಟು ಬ್ಯಾಕ್ ವಿಮಾನ ಹಾರಾಟ ಆಗುತ್ತೆ ಅನ್ನೋದಾದ್ರೆ ಯಾವುದರ ವೈಫಲ್ಯ ಅಂತ? ಅದು ಅವರು ರೂಟ್ಸ್ ಗಳನ್ನ ಕೊಡ್ಬೇಕಾದ್ರೆ ವಿಮಾನಕ್ಕೆ ಒಂದು ಮಾರ್ಗ ಇದೆ. ವಿಮಾನ ಹಾರಾಟದಲ್ಲಿ ಮಾರ್ಗವನ್ನ ಇಟ್ಕೊಂಡಿದ್ದಾರೆ. ಅದನ್ನ ಅವರದೇ ಆದಂತಹ ಒಂದು ಸಿಸ್ಟಮ್ ಅಲ್ಲಿ ಈ ಏನಂತಾರೆ ಅದನ್ನ ವಿಮಾನ ಹಾರಾಟ ಮಾರ್ಗಗಳನ್ನು ಭಾರತದ ಡಿಜಿಸಿಎ ಅಂತ ಏನಿದೆ, ಒಂದು ವಿಮಾನ ನಾಗರಿಕಯಾನ ಒಂದು ಸಂಸ್ಥೆ ಏನಿದೆ, ಅದು ಡಿಸೈಡ್ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ಭದ್ರತೆ ಇದೆ. ಇದರಲ್ಲಿ ಮಾರ್ಗಗಳಲ್ಲೇ ಹೋದ್ರೆ ಮಾತ್ರನೇ ಬೇಗ ಹೋಗೋದಕ್ಕೆ ಸಾಧ್ಯ. ಅದನ್ನೆಲ್ಲ ಮೊದಲೇ ಫಿಕ್ಸ್ ಮಾಡಿರ್ತಾರೆ.
ಈಗ ಇದ್ದಕ್ಕಿದ್ದಂಗೆ ಬದಲಾವಣೆ ಆಗಿದೆಯಾ ಮಾರ್ಗಗಳು ಅನ್ನೋದು ನನಗ್ ಗೊತ್ತಿಲ್ಲ. ಯಾಕಂದ್ರೆ ಬದಲಾವಣೆ ಆಗಿದ್ರೆ ಇಷ್ಟ ದಿನ ಯಾಕೆ ಹಾರಾಟ ನಡೆಸ್ತಿರ್ಲಿಲ್ಲ ಅದ್ರ ಮೇಲೆ, ಈಗ ಯಾಕೆ ಹಾರಾಟ ಮಾಡಿದ್ರು ಅಂತ ನೋಡಿದ್ರೆ ಮಾರ್ಗಗಳನ್ನೇನಾದ್ರೂ ಬದಲಾವಣೆ ಮಾಡಿದಾರಾ ಅಥವಾ ಉದ್ದೇಶಪೂರ್ವಕವಾಗಿ ಕೆಲವು ವಿಮಾನಗಳು ಮಾತ್ರ ಹಾರಾಟ ಮಾಡಿದೀಯಾ? ಇದೆಲ್ಲವನ್ನು ಅಲ್ಲಿನ ಭದ್ರತಾ ಸಿಬ್ಬಂದಿಗಳು ಯೋಚನೆ ಮಾಡಕ್ಕಾಗುತ್ತೆ. ನಮ್ ಕೈಲಿ ಯೋಚನೆನೇ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವ್ ಏನೇ ಇಲ್ಲಿ ಕುಂತ್ಕೊಂಡು ಯೋಚನೆ ಮಾಡಿದ್ರು ಅದು ಊಹೆ ಆಗುತ್ತೆ ಅಷ್ಟೇ ಹೊರತು ಅದು ಸತ್ಯ ಆಗೋದಿಲ್ಲ. ಸತ್ಯ ಆಗ್ಬೇಕು ಅಂತಂದ್ರೆ ಆ ವಿಮಾನ ನಾಗರಿಕ ಯಾನ ಸಂಸ್ಥೆ ಏನ್ DGCA ಇದೆ, ಅವ್ರಿಗೆ ಕಂಟ್ರೋಲ್ ಏನಿದೆ, ಏರ್ ಟ್ರಾಫಿಕ್ ಅಥಾರಿಟಿ ಇದೆ ಇಂಡಿಯಾದಲ್ಲಿ, ಅವ್ರುಗಳು ಇದು ಯಾಕೆ ಇಲ್ಲಿ ಹೋಗ್ತಾ ಇದೆ ಅಂತ ನೋಡ್ಬೇಕು. ಅದಕ್ಕೆ ಅನುಮತಿಸಿದಾರಾ ಇಲ್ವಾ ಅನ್ನೋದು ಕೂಡ ನಮಗ್ ಗೊತ್ತಿಲ್ಲ. ಈಗ ಏರ್ ಟ್ರಾಫಿಕ್ ಕಂಟ್ರೋಲರ್ ಅಂತೆಲ್ಲ ಇರ್ತಾರೆ, ಅವರುಗಳು ಅನುಮತಿ ಇಲ್ದೇನೆ ವಿಮಾನಗಳು ಎಷ್ಟು ಎತ್ತರದಲ್ಲಿ ಹಾರಬೇಕು, ಯಾವ ದಿಕ್ಕಲ್ಲಿ ಹೋಗ್ಬೇಕು, ಯಾವ ವಿಮಾನ ಆದ್ಮೇಲೆ ಯಾವ ವಿಮಾನಗಳು ಇಳಿಬೇಕು ಬರ್ಬೇಕು ಅನ್ನೋದೆಲ್ಲವೂ ಕೂಡ ಇದು ಆಕಾಶದಲ್ಲಿ ಕಂಟ್ರೋಲ್ ಆಗ್ತಾ ಇರ್ತದೆ. ಅದನ್ನ ಏರ್ ಟ್ರಾಫಿಕ್ ಕಂಟ್ರೋಲರ್ ಮಾಡ್ತಾ ಇರ್ತಾರೆ, DGCA ಇಂದ ಕಂಟ್ರೋಲ್ ಆಗ್ತಾ ಇರ್ತದೆ. ಅದು ಬಿಟ್ರೆ ಭಾರತದ ಮಿಲಿಟರಿ ಇದೆ, ಅದ್ರ ಬಿಟ್ರೆ ಏನು ಅದರದ್ದೇ ಒಂದು ನಮ್ಮ ಭಾರತ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಅದರದೇ ಒಂದು ಮಿನಿಸ್ಟ್ರಿ ಇದೆ. ಇದೆಲ್ಲವರದ್ದು ಕಂಟ್ರೋಲ್ ಇಲ್ದೇನೆ ಏನ್ ಮಾಡಕ್ ಆಗೋದಿಲ್ಲ. ಒಂದು ಸಾಮಾನ್ಯ ಡ್ರೋನ್ ಹಾರ್ಬೇಕಾದ್ರೇನೆ ನೀವು ಲೋಕಲ್ ಪೊಲೀಸ್ ಕಮಿಷನರ್ದು ಒಂದು ಅನುಮತಿ ಪಡ್ಕೋಬೇಕಾಗತ್ತೆ. ಇನ್ನು ವಿಮಾನಗಳು ಹಾರಿದ ತಕ್ಷಣನೇ ಎಲ್ರಿಗೂ ಗೊತ್ತಾಗತ್ತೆ, ಅಂದ್ರೆ ಈ ಸಂಸ್ಥೆಗಳಿಗೆ ಮತ್ತು ಭದ್ರತೆ ವಹಿಸ್ಕೊಂಡಿರುವಂತಹ ಏಜೆನ್ಸಿಗಳಿಗೆ. ಅಂತಾದ್ರಲ್ಲಿ ಈ ಮಾರ್ಗದಲ್ಲಿ ಹೋಗ್ತಾ ಇದೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಅಂತೂ ಹಾರಾಟ ಮಾಡಿರೋಕ್ ಸಾಧ್ಯವಿಲ್ಲ. ಸುಮ್ನೆ ಎಲ್ಲೋ ಹೋಗಕ್ ಆಗೋದಿಲ್ಲ ವಿಮಾನಗಳು. ಇವಾಗ ಬಸ್ಸಲ್ಲಿ ಹೋಗುವಾಗ ಯಾವ್ದೋ ರೂಟಲ್ಲಿ ಹೊಟ್ಟೋಗ್ತಾರಲ್ಲ, ಹಂಗೆಲ್ಲ ಹೋಗಕ್ ಆಗಲ್ಲ. ಸೊ ಆದ್ರಿಂದ ಇದು ಭದ್ರತೆ ಅವ್ರಿಗೆ ಗೊತ್ತಿರುತ್ತೆ, ಅವರು ಇದಕ್ಕೆ ರಿಯಾಕ್ಟ್ ಮಾಡ್ಬೇಕು. ಆದ್ರೆ ಆಗಮೋಕ್ತವಾಗಿ ಸಾಮಾನ್ಯವಾಗಿ ಇಂತಹ ಸೂಕ್ಷ್ಮ ಜಾಗಗಳಲ್ಲಿ ವಿಮಾನಗಳು ಹಾರಾಟ ಮಾಡದೆ ಹೋದ್ರೆ ಒಳ್ಳೇದು ಅಂತ ವಿಮಾನದವರೇ ತೀರ್ಮಾನ ಮಾಡಿದ್ದಾರೆ. ಥ್ಯಾಂಕ್ ಯು ಗುರುಜಿ, ಮಹತ್ವದ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಫ್ರೀಡಮ್ ಟಿವಿ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕೆ ಧನ್ಯವಾದ. ಭದ್ರತೆಯ ದೃಷ್ಟಿಯಿಂದ ಸಾಕಷ್ಟು ಹೆಸರಾಂತ ದೇವಾಲಯಗಳ ಮೇಲೆ ವಿಮಾನ ಹಾರಾಟವನ್ನು ನಿಷೇಧಿಸಲಾಗಿದೆ. ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋದ್ರು ಗುರೂಜಿ.